ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಗಜಪಯಣಕ್ಕೆ ಇಂದು ಸಾಂಪ್ರದಾಯಿಕ ಚಾಲನೆ ದೊರೆತಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ವೀರನಹೊಸಹಳ್ಳಿಯಲ್ಲಿ ಆಯೋಜಿಸಿದ್ದ ಅದ್ದೂರಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ದಸರಾ ಆನೆಗಳಿಗೆ ಪೂಜೆ ಸಲ್ಲಿಸಿ ಗಜಪಯಣಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಸತಿ ವಿಹಾರಧಾಮಗಳ ಅಧ್ಯಕ್ಷ ಹಾಗೂ ಶಾಸಕ ಅನಿಲ್ ಕುಮಾರ್ ಸಿ, ಶಾಸಕರಾದ ಜಿಡಿ ಹರೀಶ್ ಗೌಡ, ಡಿ ರವಿಶಂಕರ್, ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್, ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಮೊದಲ ಹಂತದಲ್ಲಿ 9 ಆನೆಗಳಾದ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಏಕಲವ್ಯ, ಧನಂಜಯ, ಗೋಪಿ, ಕಾವೇರಿ, ಪ್ರಶಾಂತ, ಶ್ರೀರಾಮ ಆನೆಗಳು ಮೈಸೂರು ದಸರಾಗೆ ಆಗಮಿಸಿದವು. ಕಳೆದ ಕೆಲವು ವರ್ಷಗಳಿಂದ ಅಂಬಾರಿ ಹೊತ್ತು ಪ್ರಸ್ತುತ ನಿವೃತ್ತಿಯಾಗಿರುವ ಅಭಿಮನ್ಯುವಿಗೆ ಗೌರವಪೂರ್ವಕವಾಗಿ ಬೀಳ್ಕೊಡಲಾಯಿತು. ಬಳಿಕ ಡಾ ಯತೀಂದ್ರ ಸಿದ್ದರಾಮಯ್ಯ ಈ ಬಾರಿಯ ದಸರಾ ಮಹೋತ್ಸವವನ್ನು ಸಾಂಪ್ರದಾಯಿಕವಾಗಿ ಹಾಗೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಸರ್ಕಾರ ತೀರ್ಮಾನಿಸಿದೆ. ಇಂದು ಗಜಪಯಣದ ಮೂಲಕ ಪೂರ್ವಭಾವಿ ಸಿದ್ಧತೆಗಳು ಶುರುವಾಗಿದ್ದು, ಯಾವುದೇ ವಿಘ್ನಗಳಿಲ್ಲದೆ ಸರಾಗವಾಗಿ ದಸರಾ ನೆರವೇರಲಿದೆ. ಈ ಬಾರಿ ವಿಶೇಷವಾಗಿ ಕಂಬಳ ಆಯೋಜಿಸಲಾಗಿದೆ ಎಂದರು. ಹಾಗೆ ಇವತ್ತು ಅಭಿಮನ್ಯುಗೂ ಕೂಡ ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಅವು ಗಜಪಯಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇಲ್ಲ, ಅಂಬಾರಿಗೆ ಯಾವ ಆನೆ ಹೋಗಬೇಕು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಕೆಲವು ಆನೆಗಳನ್ನು ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಅರಮನೆಯಲ್ಲಿ ಟ್ರೈನ್ ಕೊಡೋ ಸಮಯದಲ್ಲಿ ಅವರು ಯಾವ ಆನೆನ ಕೊನೆ ಫೈನಲ್ ಆಗಿ ಅಂಬಾರಿ ಹೊರೋದಕ್ಕೆ ನೇಮಕ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳು ಕಂಬಳ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗೆ ಕಂಬಳ ನಡೆಯುತ್ತೆ. ಹಿರಿಯ ಅರಣ್ಯ ಅಧಿಕಾರಿ ಪ್ರಭುಗೌಡ, ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿಯಾಗಿ ಅಂಬಾರಿ ಹೊತ್ತ ಅಭಿಮನ್ಯುವನ್ನು ಬೀಳ್ಕೊಡಲಾಗಿದೆ. ಮುಂಬರುವ ತಾಲೀಮಿನ ನಂತರ ಈ ಬಾರಿ ಚಿನ್ನದ ಅಂಬಾರಿ ಹೊರಲಿರುವ ಮುಂದಿನ ಆನೆಯನ್ನು ಅಂತಿಮಗೊಳಿಸಲಾಗುವುದು ಎಂದು ತಿಳಿಸಿದರು. ಈ 9 ಆನೆಗಳ ಗಜಪಯಣದಲ್ಲಿ ವಿಶೇಷವಾಗಿ ನಾವು ಅಭಿಮನ್ಯುಗೆ ಅವನು ಮಾಡಿರುವಂತಹ ಸಾಹಸ ಮತ್ತು ಅವನು ದಸರಾದಲ್ಲಿ ನೀಡಿರುವಂತಹ ಅವನ ಕೊಡುಗೆಯನ್ನು ಮನಗಂಡು ಈ ವರ್ಷ ಅವನಿಗೆ ಬೀಳ್ಕೊಡುಗೆ ಕೂಡ ನಾವು ಗಜಪಯಣದಲ್ಲೇ ಮಾಡಿದ್ದೀವಿ.